ಎಸ್ ವಿಧಾನಸೌಧದಲ್ಲಿ ರಾಜ್ಯಸಭೆಯ ಮತದಾನ ಬಿರುಸಾಗಿದೆ. ಈ ಮಧ್ಯೆ ಕೆಲವರ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ನಿನ್ನೆಯಿಂದಲೂ ಕೂಡ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ರು. ಯಾರವರು ಡಿಕೆಶಿ ಸಂಪರ್ಕದಲ್ಲಿದ್ದದ್ದು ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಕಾಂಗ್ರೆಸ್ ಶಾಸಕರಿದ್ರಲ್ಲ, ಆ ಹೋಟೆಲ್ಗೆ ಸೋಮಶೇಖರ್ ಮತ್ತು ಹೆಬ್ಬಾರ್ ತೆರಳಿದ್ರು. ನಿನ್ನೆ ಮಧ್ಯರಾತ್ರಿ ಹೋಟೆಲ್ಗೆ ತೆರಳಿ ಡಿಕೆಶಿ ಜೊತೆ ಚರ್ಚೆ ನಡೆಸಿದ್ದಾರೆ. ಸೋಮಶೇಖರ್ ಹೆಬ್ಬಾರ್ ಕಾಂಗ್ರೆಸ್ ಪರ ಅಂದಿದ್ರು ಡಿಕೆ ಶಿವಕುಮಾರ್. ಅವರು ಅಷ್ಟು ವಿಶ್ವಾಸ ವ್ಯಕ್ತಪಡಿಸೋದಕ್ಕೆ ಕಾರಣ ಇತ್ತು. ಯಾಕಂದ್ರೆ ನಿನ್ನೆಯಷ್ಟೇ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಲ್ಲ ಕಾಂಗ್ರೆಸ್ನ ಶಾಸಕರಿದ್ದಂತಹ ಹೋಟೆಲ್ಗೆ ತೆರಳಿದ್ದಾರೆ. ಅಲ್ಲೊಂದು ಸುತ್ತಿನ ಮಾತುಕತೆಯಾಗಿದೆ. ಇದೆಲ್ಲವೂ ಕೂಡ ಬೆಳವಣಿಗೆ ಸ್ಪಷ್ಟವಾಗಿ ಸೂಚನೆ ಕೊಡ್ತಾ ಇದ್ದದ್ದು ಬಿಜೆಪಿಯ ಈ ಇಬ್ರು ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ರು ಅನ್ನೋದು. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಹಾಕಿದ್ದಾರೆ. ಹೆಬ್ಬಾರ್ ನಡೆ ಏನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಆದ್ರೆ ಈ ಮಧ್ಯೆ ಏನ್ ನಡೀತು ಬ್ಯಾಕ್ ಗ್ರೌಂಡ್ ನಲ್ಲಿ ಅಂತ ನೋಡ್ತಾ ಹೋದ್ರೆ ನಿರಂತರವಾಗಿ ಹಾಗಿದ್ರೆ ಡಿಕೆ ಶಿವಕುಮಾರ್ ಸಂಪರ್ಕದಲ್ಲಿದ್ರ ಈ ಇಬ್ರು ನಾಯಕರು? ಖಂಡಿತ ಪ್ರತಿಮಾ, ಯಾಕೆಂದ್ರೆ ಆ ಸಂಪರ್ಕದಲ್ಲಿ ಇದ್ದರ ಪ್ರತಿಫಲವಾಗಿಯೇ ಇವತ್ತು ಎಸ್ ಟಿ ಸೋಮಶೇಖರ್ ತಮ್ಮ ಮುಂದೆ ಇರುವಂತಹ ಕಾನೂನು ಅಥವಾ ಅನರ್ಹತೆ ಭೀತಿ, ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಲ್ಲವನ್ನೂ ಮೀರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ದಾರೆ ಅಂದರೆ ಇದರ ಹಿಂದೆ ಮಾಡಿರುವಂಥ ವರ್ಕೌಟ್ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ಊಹಿಸ್ಬೋದು. ಒಂದು ಯಾಕೆ ಧೈರ್ಯವಾಗಿ ಮಾಡಿರ್ತಾರೆ ಅಂದರೆ ಸ್ಪೀಕರ್ ಕಾಂಗ್ರೆಸ್ನವರು ಇದ್ದಾರೆ ಖಾದರ್. ಅನರ್ಹತೆ ಮಾಡೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಸ್ಪೀಕರ್ ಆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕಿರೋದ್ರಿಂದ ಕಾಂಗ್ರೆಸ್ ಅವರೇ ಸಿಎಂ ಸ್ಪೀಕರ್ ಇರೋದ್ರಿಂದ ಖಾದರ್ ಆ ತೀರ್ಮಾನ ತೆಗೆದುಕೊಳ್ಳಲ್ಲ ಅನ್ನುವಂಥ ಒಂದು ವಿಶ್ವಾಸ. ಇದರ ಜೊತೆಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಹಕಾರ ಸರ್ಕಾರದಿಂದ ಸಿಗುತ್ತೆ ಅನ್ನುವಂತಹ ಅರಿವು ಕೂಡ ಸೋಮಶೇಖರ್ ಅವರಿಗೆ ಇತ್ತು. ಸೊ ಆ ಕಾರಣಕ್ಕಾಗಿ ಈ ಮತದಾನ ಅಂದ್ರೆ ಅಡ್ಡ ಮತದಾನ. ಎಸ್ 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 ಈ ಮಧ್ಯೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ಮಾರುತೇಶ್, ಸಂಪರ್ಕಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.